ಒಂಬತ್ತು 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 ತೋಳ ಹಳ್ಳಕ್ಕೆ ಬಿತ್ತು. ಒಂಬತ್ತು 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 ತೋಳ ಹಳ್ಳಕ್ಕೆ ಬಿತ್ತು. ಮುಂದೆ ಇದೆ ಆಪತ್ತು ಮಾಡಿದರೆ ಮಸಲತ್ತು, ಮುಂದೆ ಇದೆ ಆಪತ್ತು ಮಾಡಿದರೆ ಮಸಲತ್ತು. ಓಡಬೇಕು ಎದ್ದು ಬಿದ್ದು ಕಣ್ಣ ಮುಚ್ಚಾಲೆ ಗಮ್ಮತ್ತು ತೋಳ ಹಳ್ಳಕ್ಕೆ ಬಿತ್ತು. ಓಡಬೇಕು ಎದ್ದು ಬಿದ್ದು ಕಣ್ಣ ಮುಚ್ಚಾಲೆ ಗಮ್ಮತ್ತು ತೋಳ ಹಳ್ಳಕ್ಕೆ ಬಿತ್ತು. ಒಂಬತ್ತು 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 ತೋಳ ಹಳ್ಳಕ್ಕೆ ಬಿತ್ತು. ಒಂಬತ್ತು 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 ತೋಳ ಹಳ್ಳಕ್ಕೆ ಬಿತ್ತು. ನಮಸ್ಕಾರ ವೀಕ್ಷಕರೇ, ಧಾರವಾಡ ಬಹುಕೋಟಿ ಹಗರಣದ ಒಂದು ರೀತಿಯಿಂದ ರೂವಾರಿ ಅಂತ ಹೇಳ್ಬಹುದು. ಹಾಗೆ ಮುಖ್ಯ ವ್ಯಕ್ತಿ ರವಿ ಕುರ್ಬೇಟ ಅರೆಸ್ಟ್ ಆಗಿದ್ದಾರೆ. ಹೀಗಾಗಿ ಇಡಿಯಿಂದ ರವಿ ಕುರ್ಬೇಟ ಅರೆಸ್ಟ್ ಅನ್ನುವ ಟೈಟಲ್ ನಲ್ಲಿ ಇದನ್ನ ನಿಮಗೆ ಎಕ್ಸ್ಕ್ಲೂಸಿವ್ ಆಗಿ ಹೇಳ್ತಾ ಇದ್ದೀವಿ. ವೀಕ್ಷಕರೇ, ಗರುಡ ಸಮುದ್ರ ಮಂಥನ 30 ಎಪಿಸೋಡ್ ಮಾಡಿತ್ತು. ಎಲ್ಲವನ್ನ ಸ್ವಚ್ಛತಾ ಅಭಿಯಾನ ಮಾಡಿ ಧಾರವಾಡ KIDB ಒಂದು ಲೆಕ್ಕಕ್ಕೆ ಸ್ವಚ್ಛ ಆಗಿದೆ. ಈಗ 3% ಗಿಡ ತಿನ್ನೋದು ಅದು ಇದು ಶುರು ಆಗಿದೆ. ಮತ್ತೆ ತೋರಿಸ್ತೀವಿ ನಾವು. ಈಗ ಬಿಗ್ ಎಕ್ಸ್ಕ್ಲೂಸಿವ್ ಏನಂದ್ರೆ, ನೀವು ನೋಡ್ತಾ ಇರ್ಬೋದು ಇಲ್ಲಿ ಫೋಟೋದಲ್ಲಿ ವಿಶೇಷವಾಗಿ ಅವರು ಈಗ ಶಂಕರ್ ತಳವಾರ್ ಅನ್ನೋರ್ ಜೊತೆಗೆ ಕೂತ್ಕೊಂಡಿರೋ ಫೋಟೋ. ಇವರೇ ರವಿ ಕುರ್ಬೇಟ ಅಂತ ಹೇಳಿ. ಅವರು ಅಲ್ಲೇ ಸೀಲ್ ಮಾಡೋದು, ಸೀಲ್ ಹಾಕೋದು. ಅಂದ್ರೆ ಅವರು KIDB ಎಂಪ್ಲಾಯಿ ಕೂಡ ಅಲ್ಲ, ಒಂದು ರೀತಿಯಿಂದ ಏಜೆಂಟ್ ಅಂತ ಹೇಳ್ಬೋದು. ಅಲ್ಲಿ ಅವರು ಇಂದು ಅರೆಸ್ಟ್ ಆಗಿದ್ದಾರೆ. ಇಡಿ ಅವರು ಅವರನ್ನ ತಮ್ಮ ಹಿಡಿತದಲ್ಲಿ, ಹಿಡಿತ ಅಂತ ಹೇಳ್ತಾರೆ, ಅಂದ್ರೆ ನಾವು ಹಿಡಿತ ಬೇರೆ ಆಗ್ತದೆ, ಹಿಡಿತ ಬೇರೆ ಆಗ್ತದೆ, ಸೇರಿಸ್ಕೊಂಡಿದ್ದಾರೆ, ಹಿಡ್ಕೊಂಡಿದ್ದಾರೆ. ಜೊತೆಗೆ ಲಾಸ್ಟ್ ಟೈಮ್ ಕೂಡ ನಿಮಗೆ ತೋರಿಸಿತ್ತು, ಸಿಕ್ಕಾಪಟ್ಟೆ ಸಿಮ್ಗಳನ್ನ ಚೇಂಜ್ ಮಾಡಿ ತೋರಿಸ್ತಾ ಇದ್ರು, ಮಾತಾಡ್ತಾ ಇದ್ರು. ಜೊತೆಗೆ ಇಲ್ಲಿ ಕೆಲವೊಂದು ವಿಚಾರಗಳಲ್ಲಿ 19 ಕೋಟಿನಲ್ಲಿ ನಾನಿಲ್ಲ ಅಂತೇಳಿ ಅಹಂ ಇತ್ತು. ಈಗ 19 ಕೋಟಿ ಅಲ್ಲ ಸ್ವಾಮಿ, ಅದು KIDB ಧಾರವಾಡದ ಹಗರಣ ಏನಿದೆಯಲ್ಲ ಅದು ಸೆಂಚುರಿ ದಾಟಿದೆ. ಜನಜಾಗೃತಿ ಸಂಘದ ಬಸವರಾಜ್ ಕೊರವರ್ ಅವರು ಸಾಕಷ್ಟು ಈ ಹೋರಾಟಗಳನ್ನ ಮಾಡಿದ್ದಾರೆ. ಗರುಡ ಸಾಕಷ್ಟು ಎಕ್ಸ್ಕ್ಲೂಸಿವ್ ಕವರೇಜ್ ಕೂಡ ಮಾಡಿದೆ. ಒಂದು ಝಲಕನ್ನ ನಿಮಗೆ ಗರುಡ ತೋರಿಸ್ತದೆ. ಚಕ್ರವ್ಯೂಹ ಇದು ಚಕ್ರವ್ಯೂಹ, ಹಣದ ಮೋಹ, ಅಧಿಕಾರದ ದಾಹ. ಒಪ್ಪನ ತಿಂದೆ ಒಪ್ಪನು ಬದುಕುವ, ಒಪ್ಪನ ಕೊಂದೆ ಒಪ್ಪನು ಬಾಳುವ ಚಕ್ರವ್ಯೂಹ ಇದು ಚಕ್ರವ್ಯೂಹ. ಮೊದಲನೇ 1 ವರ್ಷದ ಹಿಂದೆ ಇದೇ ಜಾಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದಾಗಲೂ ಅವಾಗಲೂ ಸಹ ಹೇಳಿದ್ದೆ, ನಮಗೆ ಮಾಹಿತಿ ಇದ್ದ ಪ್ರಕಾರ ಸುಮಾರು 84 ಕೋಟಿ ಇಲ್ಲಿ KIDBಯಲ್ಲಿ ಹಗರಣ ಆಗಿದೆ 1 ವರ್ಷದ ಅವಧಿ ಒಳಗಡೆ ಅಂತ ನಾನು ಹೇಳಿದ್ದೆ ಅವಾಗಲೂ ಕೂಡ. ನಾನು ಈಗಲೂ ಕೂಡ ನಾನು ಹೇಳಿಕೆಗೆ ಬದ್ಧನಾಗಿದ್ದೇನೆ. ಈಗಾಗಲೇ ನಾವು 19,55,99,000 ನಾವು 21 ಕೋಟಿಯ ದೂರನ್ನ ನಾವು ನೀಡಿದ್ವಿ. ಅದರಲ್ಲಿ ಈ 9 ಜನರ ತಂಡ ಏನು 9 ಜನ KIDB ಹಿರಿಯ ಅಧಿಕಾರಿಗಳ ತಂಡ ಬಂದು ಒಂದು ಪ್ರಿಲಿಮಿನರಿ ಎನ್ಕ್ವೈರಿಯನ್ನು ಮಾಡಿ ಎನ್ಕ್ವೈರಿ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಿತ್ತು. ಇದು ಅವರು ಸಬ್ಮಿಟ್ ಮಾಡಿರುವಂತಹ ರಿಪೋರ್ಟ್, ಇದು ಸಬ್ಮಿಟ್ ಮಾಡಿತ್ತು. ಅದರ ಒಳಗಡೆ ಕೆಲವೊಂದಿಷ್ಟು ಏನು. ನಮಸ್ಕಾರ ವೀಕ್ಷಕರೇ, KIDB ಸಮುದ್ರ ಮಂಥನ ಭಾಗ 23 ಇದು. ನಿಮ್ಗೆ ಗೊತ್ತಿದೆ, ಸಮುದ್ರ ಮಂಥನ ಕಟ್ಟದಂಗೆಲ್ಲ ಹಾಲಾಹಲ, ಕೋಲಾಹಲ ಎಲ್ಲ ಹಲಗಳು ಇಲ್ಲಿ ಬರ್ತಾ ಇದ್ದಾವೆ. ಇಂದು ಜನಜಾಗೃತಿ ಸಂಘದ ಅಧ್ಯಕ್ಷ ಬಸವರಾಜ್ ಕೊರವರ್ ಅವರು ಒಂದು ಪ್ರೆಸ್ ಮೀಟ್ ಇಟ್ಕೊಂಡಿದ್ರು ಧಾರವಾಡದ ಸರ್ಕ್ಯೂಟ್ ಹೌಸ್ನಲ್ಲಿ. ವಿಶೇಷವಾದ ಕೆಲವೊಂದು ಅಂದರೆ ಇನ್ನೊಂದು 40 ಕೋಟಿ ಹಗರಣವನ್ನು ಅಂದರೆ ದಾಖಲೆ ಸಮೇತ ನಾನು ಮಾತಾಡ್ತೀನಿ ಅಂತ ಹೇಳಿ ಬಂದಿದ್ರು. ನಿಮಗೆ ಗೊತ್ತಿರಲಿ, ಗರುಡ ಕೂಡ ಈಗ ಕೆಲವೊಂದು ಉಲ್ಲೇಖಿತ ಒಂದು 3 ಕೇಸ್ನಲ್ಲಿ ಲೋಕಾಯುಕ್ತ ಕಂಪ್ಲೇಂಟನ್ನು ನಾನೇ ನೀಡಿದ್ದೇನೆ, ಖುದ್ದಾಗಿ ನೀವು ನೋಡ್ಬೋದು. ಅದು ಅಕ್ಟೋಬರ್ 2023 3ನೇ ತಾರೀಕಿಗೆ ನಾನೇ ಕೊಟ್ಟಿದ್ದೀನಿ. 2 ಪಾರ್ಟಿಗಳ ಬಗ್ಗೆ ಉಲ್ಲೇಖ ಮಾಡಿ, ಒಂದು ನಿಮ್ಗೆ ಗೊತ್ತಿರಬೇಕು, ಈ ಮುಂಚೆ ಕೂಡ ಈ ನಾಗಪ್ಪ ಯಲ್ಲಪ್ಪ ಬೇಳೇರಿ ಹಾಗೆ ಕೃಷ್ಣಪ್ಪ ಯಲ್ಲಪ್ಪ ಬೇಳೇರಿ ಅಂತ ಹೇಳಿ ಒಂದು, ಸೆಕೆಂಡ್ ಫಕೀರಪ್ಪ ಯಲ್ಲಪ್ಪ ಬಿಜಾಪುರ ಅಂತ ಹೇಳಿ ಅವ್ರ ಬಗ್ಗೆ ನಾನು 2 ಪ್ರತ್ಯೇಕ ದೂರುಗಳನ್ನು ನೀಡಿದ್ದೇನೆ.
ತಪ್ಪ ಮಾಡಿದ ಮ್ಯಾಲೆ ಶಿಕ್ಷೆ ಅನುಭವಿಸಲೇಬೇಕು. ಚಲುವಯ ಚಲುವೋ ತಾನಿ ತಂದನ ರಂಗಯ್ಯ ರಂಗಸ್ವಾಮಿ ತಾನಿ ತಂದನ. ಚಲುವಯ ಚಲುವೋ ತಾನಿ ತಂದನ ರಂಗಯ್ಯ ರಂಗಸ್ವಾಮಿ ತಾನಿ ತಂದನ. ಉಪ್ಪದಿಂದ ಮ್ಯಾಲೆ ನೀರ ಕುಡಿಯಲೇಬೇಕು. ನಮಸ್ಕಾರ ವೀಕ್ಷಕರೇ, KIDB ಧಾರವಾಡ KIDB ಸಮುದ್ರ ಮಂಥನ ಅಂತೇಳಿ ನಿನ್ನೆ ಒಂದು ಎಪಿಸೋಡ್ ಹಾಕಿದ್ವಿ. ಬಹಳ ಅದ್ಭುತವಾದ ರೆಸ್ಪಾನ್ಸ್ ಇತ್ತು. ನಮಗೆ ಸಾವಿರಾರು ಕರೆಗಳು ಬಂದಿತ್ತು. ಅಂದ್ರೆ ಇಲ್ಲಿ ಏನ್ ನಡೀತಾ ಇದೆ ಧಾರವಾಡ KIDB ನಲ್ಲಿ, ಯಾಕೆ ಎಲ್ಲರೂ ಹಿಂಗೆ ಕೈ ತಗೊಂಡು ಬಂದಿದ್ದಾರೆ, ಅದು ಏನಿದ್ದು ಮಾಹಿತಿ ಹಕ್ಕು, ಪರ್ಟಿಕ್ಯುಲರ್ ಏನಾಗಿದೆ, ರೈತರು ಇಲ್ಲಿ ಧ್ವನಿ ಎತ್ತಾ ಇದ್ದಾರ, ರೈತ ಪರ ಯಾಕೆ ಎತ್ತಾ ಇದ್ದಾರೆ, ಅಧಿಕಾರಿಗಳು ಯಾಕೆ ಮೌನವಾಗಿದ್ದಾರೆ, ಹಾಗೆ ಇಲ್ಲಿ ಸಾಮಾಜಿಕ ಕಳಕಳಿಯಿಂದ ಹೋರಾಡುತ್ತಿರುವ ಬಸವರಾಜ್ ಕೊರೋರವರು ಸಾಕಷ್ಟು ಪ್ರೆಸ್ ಮೀಟ್ಗಳು ಮಾಡಿದ್ದಾರೆ. ಕೆಲವೊಂದು ದಾಖಲೆಯನ್ನು ರಿಲೀಸ್ ಮಾಡಿದ್ದಾರೆ. ಕೆಲವೊಬ್ರು ಕೊಟ್ಟಿ ದಾಖಲೆ ಅಂತಾರೆ, ಕೊಟ್ಟಿ ದಾಖಲೆ ಅಲ್ಲ ಅದು ಅಂತ ಹೇಳ್ತಾರೆ. ಹೆಂಗಾಗ್ತದೆ ಅಂತ ಕೆಲವೊಬ್ರು ಕೇಳ್ತಾರೆ. ಇಲ್ಲಿ ಇವಾಗ ಬಸವರಾಜ್ ಕೊರೋರವರು ಇದನ್ನ ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ. ವಿಶೇಷವಾಗಿ ನಾವು ಧಾರವಾಡನ್ನ ಸ್ವಚ್ಛ ಮಾಡಬೇಕು ಅಂತಂದ್ರೆ, ಸ್ಪೆಷಲಿ ಈ ಸಿಸ್ಟಮ್ ಸ್ವಚ್ಛ ಮಾಡಬೇಕು ಅಂದ್ರೆ ಮೊದಲು ಇಲ್ಲಿ KIDB ಸ್ವಚ್ಛ ಆಗಬೇಕು ಅನ್ನೋ ರೀತಿನಲ್ಲಿ. ಈಗ ನೀವು ನೋಡ್ತಾ ಇರಬಹುದು ದೃಶ್ಯಾವಳಿಯಲ್ಲಿ, ಬ್ಯಾಂಕಿನಲ್ಲಿ ಈ ED ಅವರು ಬಂದಾಗ ಆ ಹಣದ ಚೀಲದಲ್ಲಿ ಸಿಕ್ಕಾಪಟ್ಟೆ ಹಣ ಇದೆ. ಜೊತೆಗೆ IDBI ಬ್ಯಾಂಕಿನ ಕೆಲವೊಬ್ರು ಇಲ್ಲಿ ಪಂಗನಾಮ ಹಾಕ್ಲಿಕ್ಕೆ ಸಾಥ್ ಕೊಡ್ತಾ ಇದ್ರು ಅಂತ ಹೇಳ್ಬೋದು. ಎಲ್ಲರೂ ಒಳಗಿದ್ದಾರೆ. ಈಗ ಕೆಲವೊಬ್ಬರಿಗೆ ಜಾಮೀನಾಗಿದೆ. ಸ್ಪೆಷಲಿ ಈ SLO ಇಲ್ಲಿ ಸಜ್ಜನ್ ಅವರು ಇನ್ನೂ ಒಳಗಡೆ ಇದ್ದಾರೆ. ಇಲ್ಲಿ ಆ ಮುಳವಾಡ ಆಯ್ತು, ಇನ್ನೊಂದಾಯ್ತು, ಒಟ್ಟಾರೆ ಟೋಟಾಲಿಟಿನಲ್ಲಿ ED ತನಿಖೆ ಮಾಡ್ತಾ ಇದೆ. ಮೊನ್ನೆ ತಾನೇ 1.25 ಕೋಟಿಯನ್ನ ಸೀಸ್ ಮಾಡಿತ್ತು. ಈಗ ರವಿಯನ್ನ ಸೀಸ್ ಮಾಡಿದ್ದಾರೆ, ಲಾಕ್ ಮಾಡಿದ್ದಾರೆ. ಈಗ ರವಿ ಅರೆಸ್ಟ್ ಆಗಿದ್ದಾನೆ, ರವಿ ಕುರುಬೆಟ್ಟ. ಇಲ್ಲಿ ಹವಾಯಿ ಚಪ್ಪಲ್ನಲ್ಲಿ ಬರ್ತಿದ್ದ ವ್ಯಕ್ತಿ ಕಡೆಗೆ ದೊಡ್ಡ ದೊಡ್ಡ ಕಾರುಗಳಲ್ಲಿ ಓಡಾಡಕ್ಕೆ ಈಗ ಇನ್ನೊಂದಿಷ್ಟು ಜನ, ವಿಶೇಷವಾಗಿ ಈಗ ಹೇಳ್ತೇನೆ, ಇನ್ನೊಂದು 4 ಜನ ಅರೆಸ್ಟ್ ಆಗ್ತಾರೆ. ತೋರಿಸ್ತಾ ಹೋಗ್ತೀವಿ. ಸಮುದ್ರ ಮಂಥನ ಮುಂದುವರಿಯುತ್ತೆ. ಇಲ್ಲಿ EDA ಜೇಡರ್ ಬಲ್ಲೆ ಅಂತ ಹೇಳ್ಬೋದು. ವಿಶೇಷವಾಗಿ ಈಗ ಜನಜಾಗೃತಿ ಸಂಘದ ಅಧ್ಯಕ್ಷ ರುವಾರಿ ಅವರು ಬಸವರಾಜ್ ಕೊರವರ್ ಅವ್ರಿಗೆ ಒಂದು ಹ್ಯಾಟ್ಸಪ್ ಹೇಳ್ತೇನೆ. ಯಾಕಂದ್ರೆ ಈ ಹೋರಾಟದಲ್ಲಿ ಕಂಟಿನ್ಯೂಸ್ ಆಗಿ ದಾಖಲೆ ಸಮೇತ ಪ್ರೆಸ್ ಮೀಟ್ಗಳನ್ನ ಅವೆಲ್ಲ ಸಾಕಷ್ಟು ಮಾಡಿದ್ರು. ಈಗ ಒಂದ್ ರೀತಿಯಿಂದ ED ಅವರು ಬಹಳ ಅದ್ಭುತವಾದ ಕರೆಕ್ಟ್ ಆದ ವ್ಯಕ್ತಿಗಳನ್ನ ಹಿಡ್ಕೊಂಡಿದ್ದಾರೆ. ಈಗ ಇನ್ನೂ ಕೆಲವೊಂದು ಬಲೆ ಬೀಸಿದ್ದಾರೆ, ಬೀಳ್ತಾವೆ. ಈಗ ಈ ದಿನ ಮಟ್ಟಿಗೆ ಇಷ್ಟು. ಒಂಬತ್ತು ತೋಳ ಹಳ್ಳಕ್ಕೆ ಬಿತ್ತು. 9 ತೋಳ ಹಳ್ಳಕ್ಕೆ ಬಿತ್ತು. ಮುಂದೆ ಇದೆ ಆಪತ್ತು ಮಾಡಿದರೆ ಮಸಲತ್ತು, ಮುಂದೆ ಇದೆ ಆಪತ್ತು ಮಾಡಿದರೆ ಮಸಲತ್ತು. ಓಡಬೇಕು ಎದ್ದು ಬಿದ್ದು ಕಣ್ಣ ಮುಚ್ಚಾಲೆ ಗಮ್ಮತ್ತು ತೋಳ ಹಳ್ಳಕ್ಕೆ ಬಿತ್ತು. ಓಡಬೇಕು ಎದ್ದು ಬಿದ್ದು ಕಣ್ಣ ಮುಚ್ಚಾಲೆ ಗಮ್ಮತ್ತು ತೋಳ ಹಳ್ಳಕ್ಕೆ ಬಿತ್ತು. 9 ತೋಳ ಹಳ್ಳಕ್ಕೆ ಬಿತ್ತು. 9 ತೋಳ ಹಳ್ಳಕ್ಕೆ ಬಿತ್ತು. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, PB ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.